ಲೈ ಯಾರೇ ತೂತು ಅಂತ ಇರೋದ ಮಲ್ಕಳೆ ಅತ್ತ ಬಾಯಿ ಮುಚ್ಕೊಂಡ ಬಿಸಿಲು ಸುಡ್ದಾದೆ ಮಲ್ಕೊಂಡು ನಿದ್ದೋಗೋಣಪ್ಪ ಅಂದಿರಾ ಏನೇನೋ ಪದಗಳು ಇವಳು ಯಾರನ್ನೇ ತೂತು ಅಂತ ಇರೋದ ಹಾಂ ಲೇ ಮ್ಯಾಗಿ ಇವಳು ನಮ್ಮ ಮಲಕ್ಸ್ ಬಾರ ಅಷ್ಟೊತ್ತು ಅಜ್ಜಿ ನಂಗೆ ಕೆಲಸ ಐತೆ ಇನ್ನು ಪಾತ್ರೆ ಮುಚ್ಚಬೇಕು ಬಟ್ಟೆಗಳೇನು ಸಿಕ್ಕಿದ್ದೀನಿ ಎತ್ತೋದ್ಲ ನಿಮ್ಮ ಅತ್ತೆ ಅದು ಎತ್ತೋದ್ಲ ನಂಗೆ ಅಂತ ಹೇಳೋದು ಏನು ಇದ್ದಿತ್ತವಿ ಬಿದ್ದುಗೋಡೆ ಆಗ್ತಾಳ ನಿನ್ನ ಮಗಳು ಅಯ್ಯೋ ಲಟ್ಟುದಾಗ ಹೇಳಮ್ಮ ಅದು ಎತ್ತೋದ್ಲ ಏನೋ ಬಿಸಿಲು ಹಂಗೆ ದಗಸ್ತಾ ಇದೆ ಎಲ್ಲನ ಒಂದು ಮನೆಗೆ ಬಿದ್ದಿರ್ತೀರ ನೋಡಿ ತಿರ್ಗಾಕ್ ಹೋಗೋಳೆ ಅದಕ್ಕೆ ನಾ ಪಂಗ ಏನೋ ನಿನ್ನ ಮಗಳ್ಕ ತಿರ್ಗೋದೇ ಒಂದು ಪಂಗ ಮನೆಗೆ ಐದು ಪುಳ್ಳೆ ಎತ್ತಿ ತಾಕಲ್ಲ ತಿರ್ಗೋದು ಅವ್ರು ಹತ್ತೋದ್ರು ಇವ್ರು ಇತ್ತೋದ್ರು ಅವ್ರ ಮನೆಗೆ ಏನು ಬೆಂದದೆ ಏನು ಬೆಂದಿಲ್ಲ ಇದೇ ಕತೆ ನಿನ್ನ ಮಗಳದು ಲೇ ಬಾಯಿ ಮುಚ್ಕೊಂಡು ಬಿದ್ದಿರೆ ನನ್ನ ಮಗಳನ್ನೇ ಅಂತೀಯನೆ ನನ್ನ ಮಗಳ ಮನೆಗೆ ಬಂದು ಹಾಂ ಬಲಾದೋಳ ನೀನು ಹ್ಞೂ ಇದ್ದಿದ್ದು ಇದ್ದಂಗೆ ಹೇಳಿದ್ರಂಗೆ ಎದ್ದು ಬಂದು ಎದ್ಕೋದ್ರಂತೆ ಹಂಗಾಯ್ತು ನೋಡ್ದೇನೆ ನಿಮ್ಮ ಅಮ್ಮನ ನಿಮ್ಮ ಅಜ್ಜಿನ ಹೆಂಗ್ ಬೈತಾಳೆ ಹಾಂ ನೋಡ್ದಂಗೆ ನಿಮ್ಮ ಅಮ್ಮನ ನಿಮ್ಮ ಅಪ್ಪನ ಬರ್ಲಿರು ಹೇಳ್ತೀನಿರು ಮುಚ್ಚೆ ಬಾಯೆ ತೆಗೆದ್ರೆ ಬಾಯ ಮೇಲೆ ಹಾಕ್ತೀನಿ ನೋಡ್ಕೊ ಅಮ್ಮ ನೋವು ಅಮ್ಮ ಏನೇ ಬಂದಿರೋದು ನಿಂಕ ಹಂಗೆ ಬಡ್ಕೊಂತ ಇದೆಯಾ ಬಾರ ಇಲ್ಲಿ ಎತ್ತೆ ಹೋಗಿದ್ದೆ ಈ ಬಿಸ್ಲಾಗ ಸಾಯಕ್ಕ ಮನೆಗೆ ಏನೇನ ಅವಳಿಗೊಂದು ಕೆಲಸ ಮಾಡ್ಕೊಡೋಣಪ್ಪ ಅನ್ನೋ ಬಾಬೆ ಇಲ್ಲ ತಿರುಗ್ತಾ ಇರ್ತಾಳೆ ಮನೆ ಬಾಪ ಪಟೇಲಪ್ಪ ಬಾ ಈ ಪಟೇಲ್ಗ ನೆನಕೆ ನಮ್ಮನಿಗೆ ಕರ್ಕೊಂಬತ್ತಾ ಇದೆಯಾ ಲೇ ಪೆದ್ ಮುಂದೆ ಏನಕ್ಕೆ ಅವ್ನು ನಮ್ಮನಿಗೆ ಬರ್ತಾ ಇರೋದು ಅಯ್ಯ ರಸ ತಡ್ಕಂಗೆ ಏನೆಲ್ಲ ಇವಾಗ ಹೇಳ್ಬಿಡ್ಬೇಕಾ ಕಲ್ದಿರಿರು ನೀನು ಏನು ಜಯಲಕ್ಷ್ಮಿ ಚೆನ್ನಾಗಿದ್ಯಾ? ಹಾಂ ಜಯಲಕ್ಷ್ಮಿ ಅದ್ಯಾರು ಜಯಲಕ್ಷ್ಮಿ? ನೀನೇ ಜಯಲಕ್ಷ್ಮಿ ಚೆನ್ನಾಗಿದ್ಯಾ? ಸುನಂದಿ ನೋಡೋ ಒಳ್ಳೆ ಮಾತಾಗಿ ಹೇಳ್ತಾ ಇದ್ದೀನಿ ನಾನು ಮಾನವಾಗಿ ಇವನು ಮನೆಯಿಂದ ಆಚೆ ಕಳಿಸೋ ಊರಾಗಿನ ಜನ ಹೆಂಗ್ ಬೇಕಂತಾರೆ ಇವನ್ನ ಯಾವಾಗ ನೋಡು ರಾಧಮ್ಮನು ಮನೆಗೆ ಬಿದ್ದಿರ್ತಾನೆ ಅಂತ ಕಳಿಸ್ಬಿಡುವ ಮನೆಯಿಂದ ಆಚಕ ಇನ್ನು ಯಜಮಾನೋ ನಿನ್ನ ಮಗನೋ ಬಂದರೆ ಇನ್ನೇನಿಲ್ಲ ಅಷ್ಟೇ ನಂಕ ಗಾಚಾರ ಬಿಡಿಸ್ಬಿಡ್ತಾರೆ. ಹೌ ಪಟೇಲಪ್ಪ ಹೋಗು ಅಲ್ಲೇ ಒಂದು ರೂಮ್ ಐತೆ ಆ ರೂಮಾಗ ಮಲ್ಕೋ ಹೋಗು ಊಟ ಹಚ್ಕೊಂಡು ಕೊಡ್ತೀನಿ ಎತ್ತು ಹೋಗ್ಬೇಡ ನಿಂಗೆ ಏನು ಬೇಕೋ ಅದೆಲ್ಲ ಕೇಳು ಟೈಮು ಕಾಫಿ ಊಟ ಏನ ತಿನ್ನಕ ಚಕ್ಲಿ ಕೊಡಬೇಳೆ ರವೆ ಉಂಡೆ ಎಲ್ಲ ಕೇಳು ತಂದು ಕೊಡ್ತೀನಿ ನಾನು ಹೋಗು ಆ ರೂಮಾಗ ಕುತ್ಕೊ ಹೋಗಿ ನೀನು ಹೋಗಿ ಕುತ್ಕೊಂಡು ಸಾಕಾದ್ರೆ ಮಲ್ಕೊಂಡು ನಿಂತೋಗು ಎತ್ತು ಹೋಗಬೇಡ ನೀನು. ಆಯ್ತು ನಂದಕ್ಕ ನೀನು ಹೇಳ್ದಂಗೆ ಮಾಡ್ತೀನಿ. ಹ್ಞೂ ಹೋಗು. ಅಯ್ಯ ನೀನು ಹೋಗಿ ಏನೋ ನಿಂಕ ಬರ್ಬಾತ್ ಬಂದಿರೋದು ಏನಕ್ಕೆ ಆ ಮುಂದೆ ಮಗನ ಕರ್ಕೊಂಬಂದಿದ್ಯಾ ನಮ್ಮನಿಕ ಹಾಂ ನಿನ್ನ ಗಂಡ ನೋಡಿದ್ರೆ ತಿರ್ಗಾ ಮುಚ್ಚೆತ್ಕೊಂಬರ್ತಾನೆ ಊರಾಗಿನ ಜನಗಳೆಲ್ಲ ನಿಂತು ನೋಡಬೇಕು ಹಂಗೆ ಆರ್ಭಟ ಮಾಡ್ತಾನೆ ಅವ್ನು ಸರಿಲೇ ಏನಕ್ಕೆ ಇವ್ನು ಕರ್ಕೊಂಬಂದಿದ್ದು ಮೊನ್ನೆ ಎಲ್ಲ ಆ ಗೋಪಾಲ್ನು ಅಂತ ಗೋಪಾಲ್ ನಿನ್ಗಡೆ ಬಿದ್ದಿದ್ದೆ ಇವಾಗ ಈ ಪಟೇಲ್ಗನ್ ಕರ್ಕೊಂಬಂದು ಮನೆಗೆ ಇಟ್ಕೊಂಡಿದ್ಯಾ ಏನೇ ನಿಂದು ಈ ಪಾಡು ನೀನು ಒಟ್ಟೂರ್ದೋಗ ಹೈ ಬಾಯ್ ಮುಚ್ಕೊಂಡು ಹುಡ್ಗೆ ಓಹೋ ಬೋಲ ಆದೋಳು ನೀನು ಬಲ್ ಗಿಲಿಟೋಳ ಬಾಯ್ ಮುಚ್ಕೊಂಡು ಹುಡ್ಗ ಬಾಯ್ ಮುಚ್ಕೊಂಡು ಮಲ್ಕ ಇಲ್ಲ ಏಟಿಗೆ ತಿಂತೀಯ ನೀನು ಅಂತ ಈಗ ನೋಡ್ತೀನಿ ನೋಡ್ದ ಈ ವಯಸ್ಸಿನಾಗೆ ನನ್ನ ಮೇಲೆ ವಾದ ಮಾಡ್ತಾಳೆ ಇನ್ನು ದೊಡ್ಡೋಳಾದ್ರೆ ಏನು ನನ್ನ ಬಾಯ್ ಕೊಡ್ತಾಳೆ ಇವಳು ಹಾಂ ಮನೆಯಿಂದ ಆಚೆ ಹಾಕ್ಬಿಡ್ತಾಳೇನೋ ಎಷ್ಟು ಮಾತಾಡ್ತಾಳೆ ನೋಡೆ ಇನ್ನ ಬಾಯ್ ಮಾತು ಬರಲ್ಲ ನಾ ಇವಾಗ ಕೂತ್ಕೊಳಕ್ ಬರಲ್ಲ ಅಯ್ಯೋ ಇವಾಗಿನ ಮಕ್ಳು ಹಂಗೇನಮ್ಮ ಹಂಗೆ ಏನು ಮಾಡೋಕ್ಕಾಗಲ್ಲ ಅದೆಲ್ಲ ಆಳ್ ಬಿದ್ದೋಗ್ಲಿ ಅವನ್ನೇನಕ್ಕೆ ಕರ್ಕೊಂಬಂದಿರೋದು ನೀನು ಪಟೇಲ್ಗನ್ನ ಆವಾಗ ನಾನು ಪದ್ಯವ್ರ ಮನೆ ಹತ್ರಕ್ಕೆ ಹೋಗಿದ್ನಾ ಥೂ ಮಾನ ಮರ್ಯಾದೆ ಬಿಟ್ಟವಳೆ ಏನಕ್ಕೆ ಅವಳ ಮನೆ ಹತ್ರಕ್ಕೆ ಹೋಗಿದ್ದೆ ಅವಳಿಂದ ನನಗೆ ಎಷ್ಟು ದುಡ್ಡು ಲಾಸ್ ಆಗೋಯ್ತೆ ಹಾಂ ಎಷ್ಟು ದುಡ್ಡು ಲಾಸ್ ಆಗಿದ್ದು ಅವಳ ಮನೆ ಬಾಗಿಲಿಗೆ ಏನಕ್ಕೆ ಹೋಗಿದ್ದೆ ನೀನು ಮಾನ ಮರ್ಯಾದೆ ಬಿಟ್ಟಳಲೇ ಸುನಂದಿ ನಿಂಕಿನ್ನ ಯಾವಾಗ ಬುದ್ಧಿ ಬರೋದ್ಲೇ ನಾನು ಪೂರ್ತಿ ಮಾತಾಡೋಕೆ ಕೇಳಿಸ್ಕೊಂತೀಯಾ ಸುಮ್ಮನೆ ಹೊಸ್ನಿಗೆ ಗೋಲ್ಟಕ ಪಲಕ್ ನನಗೆ ಒಟ ಅನ್ಬೇಡ ಕಲ್ದಿರಿರು ಅಷ್ಟೊತ್ತು ಪದ್ಯವ್ರ ಮನೆಗ ಈ ಪಟೇಲ್ಗನಿತ್ನಾ ಈ ಪಟೇಲ್ಗನಿತ್ರೆ ಏನೇ ಪದ್ಯ ಈ ಪಟೇಲ್ಗನ್ ಯಾವಾಗ ನೋಡಿ ನಿಮ್ಮ ಮನೆ ಹತ್ರ ಬಿದ್ದಿರ್ತಾನೆ ಯಾಕೆ ಅಂತಂದು ಆಮೇಲೆ ಅವಳು ಹೇಳಿದ್ಲು ಲೇ ನಮ್ಮ ರಾಧಕ್ನು ಅದ್ಯಾರೋ ಸ್ವಾಮೀಜಿಗಳ ಹತ್ರ ಕರ್ಕೊಂಡೋಗಿದ್ಲು ಸ್ವಾಮೀಜಿಗೆ ಕೇಳ್ಕೊಂಡೆ ನನಗೆ ನೀನು ಕಷ್ಟ ಆದೆ ಅಂತ ಆ ಸ್ವಾಮೀಜಿಗೆ ಹೇಳಿದ್ರು ನಿಮ್ಮೂರಾಗ ಯಾರನ್ನ ಪಟೇಲ್ರು ಜಮೀನ್ದಾರರು ಇದ್ರೆ ಕರ್ಕೊಂಡೋಗಿ ನಿಮ್ಮ ಮನೆಗೆ ಇಟ್ಕೊಂಡ್ರೆ ಒಂದು 3 ತಿಂಗಳು ಆಮೇಲೆ ನಿಮ್ಮ ಮನೆಗೆ ಎಲ್ಲ ಸರೋತೈತೆ ಎಂಡ್ರು ಗಂಡರು ಚೆನ್ನಾಗಿರ್ತೀರಿ ಅಂತ ಹೇಳಿದ್ರಂತೆ ಹಂಗಂತ ಯಾವಳು ಹೇಳಿದ್ನಂಕ ಅಯ್ಯ ಯಾವಳ ಯಾಕ ಪದ್ದಿನೇ ಹೇಳಿತ್ತು ನಂಕ ಹಾಂ ಇವಾಗ ಇವ್ನು 3 ತಿಂಗಳಿಂದ ಅವ್ರ ಮನೆಗೆ ಬಿದ್ದವನಂತೆ ಇವಾಗ ರಾಜಣ್ಣ ಅವಳು ಹೇಳ್ದಂಗೆ ಕೇಳೋದಂತೆ ಅವಳು ಹಾಕಿದ ಗೆರೆ ದಾಟಲ್ಲಂತೆ ಅದಕ್ಕೆ ಅಲ್ಲೇನಮ್ಮ ಸಂಗೀತಿ ಮೂಗುನ್ ಕರ್ಕೊಂಡು ಊರು ಬಿಟ್ಟು ಹೊರಟೋಗಿದ್ದವಳು ಈ ಪಟೇಲ್ಗನ ಅವ್ರ ಮನೆಗಿರೋದಕ್ಕೆ ಅಲ್ಲ ಸಂಗೀತಕ್ಕೂ ರಾಜಣ್ಣನಿಗೆ ತಂದು ಕೂಟವನಲ್ಲ ಈ ಪಟೇಲ್ಗನು ಇನ್ನೆಷ್ಟು ಪವರ್ ಇರಬೇಡ ಇವನ್ಕ ಹಾಂ ಇನ್ನೆಷ್ಟು ದೇವರು ಶಕ್ತಿ ಕೊಟ್ಟಿರ್ಬೇಡ ಇವನ್ಕ ಇವಾಗ ಹೋಗ ಅವ್ರ ಸಂಸಾರ ಎಷ್ಟು ಚೆನ್ನಾಗದು ಏನು ಅಳಿದ ಮನೆಗಿದ್ರು ಪದ್ದಿ ಅಂತಾನಂತೆ ಹಾಲಾಗಿದ್ರು ಪದ್ದಿ ಅಂತಾನಂತೆ ತ್ವಾಡ ಹತ್ರಕ್ಕೆ ಹೋದ್ರೆ ತ್ವಾಡ ಹತ್ರಕ್ಕೆಲ್ಲ ಬರಬೇಡ ನೀನು ಬಿಸಿಲು ಜಾಸ್ತಿ ಮನ್ಕೋಗು ಅಂತಾನಂತಮ್ಮ
ಅದಕ್ಕೆ ಅವಳು ಹೇಳಿದ್ಲು ನಮ್ಮ ಮನೆಗೆ ಸಾಕು ನಿಮ್ಮ ಮನೆಗೆ ಕರ್ಕೊಂಡು ಹೋಗೋ ನಿಂಗೂ ಒಳ್ಳೇದಾಗಲಿ. ಆವತ್ತಿಂಕ ನಾವಿಬ್ರು ಪೆಂಡ್ಗಳೆಲ್ಲ ನಮ್ಮ ಪೆಂಡ್ಗಳ ಮ್ಯಾಪಿ ಎಷ್ಟು ಚೆನ್ನಾಗಿತ್ತು. ನೀನು ಒಳ್ಳೇದಕ್ಕೆ ಹೇಳ್ತಾ ಇರೋದು. ಕರ್ಕೊಂಡೋಗಿ ಒಂದು 2 ದಿವಸ ಇಟ್ಕೊಂಡು ನೋಡು, ಅವಾಗ ನಿಂಗೆ ಎಷ್ಟು ಒಳ್ಳೇದಾಗ್ತದೆ ಅಂತ ಹೇಳಿದ್ಲಮ್ಮ. ಒಂದು 15 ದಿವಸ ನಮ್ಮ ಮನೆಗೆ ಇಲ್ಲಿ ತಂದಿರಲಿಲ್ಲಮ್ಮ. ಆಮೇಲೆ ನೋಡೋಣ ನಮ್ಗೇನು ಒಳ್ಳೇದಾಗಿಲ್ಲ ಅಂತಂದ್ರೆ ಒದ್ದು ಹಾಕ್ಸ್ಕೊತಾನ ಅಷ್ಟೇ. ಅಯ್ಯ ಪೆದ್ದು ಮುಂಡೆ ಇವನು ರಾಧಮ್ಮನ ಮನೆಗೆ ಬಿದ್ದಿರ್ತಾ ಇದ್ದೆ. ಊರಾಗಿನ ಜನ ಎಲ್ಲ ಇವನ ಮೇಲೆ ಬ್ಯಾಗ್ ಬಂದಂಗೆ ಮಾತಾಡ್ತಾರೆ. ಏನಕ್ಕೆ ಇವನ್ನ ಮನೆಗೆ ಕರ್ಕೊಂಬಂದಿರೋದು? ನೀನು ಒಟ್ಟುರ್ದೋಗ ನಿಂಗೆ ಯಾವಾಗ ಇನ್ನ ಬುದ್ಧಿ ಬರೋದು? ಅಜ್ಜಿ ನಮ್ಮ ಅತ್ತೆ ಬಂದವಳಮ್ಮ ಬಾ. ಗನಂದಾರಿ ಕೆಲಸ ಮಾಡ್ಕೊಂಡು ಬಂದವಳ ಬಾ. ಅತ್ತೆ ಅಲ್ಲಿ ಪಾತ್ರೆಗಳು ತೊಳ್ಕೊಂಡು ನಡೆಯುತ್ತೆ. ನಾನು ಬಟ್ಟೆಗಳನ್ನ ಬಿರಿಬಿರಿನ ಒಗ್ದಾಕ್ತೀನಿ. ಲೇ ಹೋಗಿ ವಾಷಿಂಗ್ ಮಿಷಿನ್ ತಗೊಂಬರೋಣ ಹೋಗಿ. ಬಟ್ಟೆಗಳು ಹೋಗಿತಾಳಂತೆ. ಬಟ್ಟೆಗಳು ಈ ಬಿಸಿಲಾಗ ಕುತ್ಕೊಂಡು ಹೋಗಿ ಪಟ್ಟಿ ದೇವ್ರು ಕಾಣಿಸ್ತಾನೆ. ವಾಷಿಂಗ್ ಮಿಷಿನ್ ಆ ಥರ ಹೋಗು, ಅದೇ ಒಗ್ದು ಅದೇ ಒಣಗಿಸ್ತಾನಂತ ಅಂತ ತಗೊಂಬರೋಣ ಹೋಗು. ತಂದಿದ್ಯಾ 42,000 ರೂಪಾಯಿ ಅದು ಇಕ್ಕಿದ್ಯಾ ಕಟ್ಟಿದ್ವಿ ನೀನು? ಹಾಂ ಇನ್ನೊಂದು 15 ದಿವಸ ಹಂಗೆ ಕಳೀಲಿ, ಆಮೇಲೆ ತಿಳಿತದ ನಿಂಗ ಏನು ನಿಮ್ಮ ಮತ್ತೆ ಪವರ್ ಅಂತ. ತಡ್ಕೊರಷ್ಟು ತರನ ನಿಮ್ಮ ಮನೇನ ಬೀಳ್ಸಾಕ್ಬಿಟ್ಟು ಹೊಸ ಮನೆ ಕಟ್ಟೋಣ. ಏನಮ್ಮ ಏನು ಲ್ಯಾಟ್ರಿ ಗಿಟ್ರಿ ಹಾಕಿದ್ಯೇನೋ 1 ಕೋಟಿ ರೂಪಾಯಿದು? ಹಾಂ ಲ್ಯಾಟ್ರಿ ಹೊಡಿತಾ ಹೆಂಗೆ? ಲೇ ಅದೆಲ್ಲ ನಿಂಗೆ ಯಾಕಂತ ನಿಂಗೆ ಏನು ಬೇಕೋ ಮನೆಗೆ ವಾಷಿಂಗ್ ಮಿಷಿನು ಫ್ರಿಜ್ಜು ಆಮೇಲೆ ಊಟ ಬಿಸಿ ಮಾಡ್ತಾರಲ್ಲ ಅದು ನಿಂಗೆ ಏನು ಬೇಕು ಹೇಳು, ಅದೆಲ್ಲ ತಂದ್ಕೊಡ್ತೀನಿ ನಾನು. ತಂದು ಕೊಟ್ಟಿದ್ಯಮ್ಮ. ನೀನು ನಮ್ಮ ಮಗುಗೆ ನಾಮಕರಣ ಮಾಡಿಲ್ಲ, ಇವೆಲ್ಲ ತಂದು ಕೊಟ್ಟಿದ್ಯಾ? ಇಲ್ಲ ನಿಮ್ಮ ಅಪ್ಪನ ಮನೆಯಿಂದ ಏನೋ ಒಂದಷ್ಟು ಹೊತ್ಕೊಂಬೋಗಿ ಮಾಡೋಣ ನಾಮಕರಣ. ಇವಾಗ ನಿಮ್ಮ ಮಾವನು ನಿಮ್ಮ ಯಜಮಾನು ಹೇಳ್ತಾ ಇಲ್ಲ ಆ ಕವಿತೆ ಮಗುಕ್ಕೂ ನಿನ್ನ ಮಗುಕ್ಕೂ ಒಂದೇ ದಿನ ನಾಮಕರಣ ಅಂತ. ಅಬ್ಬಬ್ಬಬ್ಬ ಏನು ಮಿಟ್ತೀಯ ನೀನು? ಅಷ್ಟು ಬಾಯ್ ಮುಚ್ಕೊಂಡಿರೇ ದೊಡ್ಡವ್ರು ನಾವಿಲ್ಲ ಮಾತಾಡ್ತಾ ಇಲ್ಲ. ಹಾಂ ಕಲ್ದಿರಿರೋಣಪ್ಪ ಅನ್ನೋ ಇದೇ ಇಲ್ಲ ನಿಂದು. ಏನೇನ ಮಾಡ್ಕೊಂಡು ಹೋಗ್ಲಿ ನಂಗೆ ಬೇಕು. ಅತ್ತೆ ಬಟ್ಟೆ ಹೋಗಿ ನಂಗೆ ತಿರ್ಗಿ ಅಡುಗೆ ಮಾಡೋಕ್ಕೆ ಲೇಟ್ ಆಗ್ತೈತೆ. ಇಲ್ಲ 15 ದಿವಸ ತಡ್ಕ ಅಂತ ಹೇಳಿಲ್ಲೇನೆ ನಾನು. 15 ದಿವಸ ಗಂಟೆ ಒಗೆ ಬಟ್ಟಿಲ್ಲ ಹಂಗೆ ಇಟ್ಕೊಂಡಿಲ್ಲ. ನಿನ್ನ ಮಾತು ಕೇಳಿ ಹೋಗಿ ನಿಮ್ಮ ಕೇಳ್ತೀನಲ್ಲ. ನನಗೆ ಬುದ್ಧಿ ಇಲ್ಲ, ನನ್ನ ಕೆಲಸ ನಾನು ಮಾಡ್ಕೋಬೇಕು. ಅಜ್ಜಿ ಕುಡಿತ ಮಗು ನಾನು ಇದ್ದೋತವಳವಳು. ಅಯ್ಯೋ ಎತ್ಕೊಂಡು ಹೋಗಿ ಅಮ್ಮ. ನಿನ್ನ ಮಗಳಿಗೆ ಈ ವಯಸ್ಸಿಗೆ ಏನು ಬಾಯಿ ಹುಟ್ಟದೆ ಅಮ್ಮ? ಅಬ್ಬಬ್ಬಬ್ಬ ಏನು ಮಾತಾಡ್ತಾಳೆ? ಅಯ್ಯ ಅವ್ರ ಅಜ್ಜಿನೂ ಅವ್ರ ಮುತ್ತಜ್ಜಿ ಕಡಿಮೆ ಆಗಿದ್ರೆ ತಾನೆ ಅವಳು ಕಡಿಮೆ ಆಗೋದು. ನೀನು ಬಿಡು. ಜಯಲಕ್ಷ್ಮಿ ಹೊಟ್ಟೆ ಹಸಿದೈತೆ, ಅಷ್ಟು ಊಟ ಬೇಕಾಗಿತ್ತು ನಂಗೆ. ಅಕ್ಕ ಸುನಂದಕ್ಕ ಏನು ಬೇಕಾದರೂ ಕೇಳು ಅಂದಲ್ಲಕ್ಕ, ಅಷ್ಟು ಊಟ ಕೊಡಕ್ಕ ಸುನಂದಕ್ಕ. ಊಟ ಬೇಕಾ ಪಟೇಲಪ್ಪ? ಇರು ಎತ್ಕೊಂಬಂದು ಕೊಡ್ತೀನಿ. ಲೇ ಪಟೇಲ ಹೋಗ ಇಲ್ಲಿಂದ ಫಸ್ಟು ಹೋಗ. ಸುಮ್ಮನೆ ಮನೆಗೆ ನೆಮ್ಮದಿಗಾದ ಇವಾಗ ಸುಮ್ಮನೆ ಜಗಳ ತಂದಿಕ್ ಬೇಡ ನೀನು. ನಡಿಯ ಇಲ್ಲಿಂದ. ಜಯಲಕ್ಷ್ಮಿ ಸುನಂದಕ್ಕನೇ ನಾನು ಕರ್ಕೊಂಬಂದಿದ್ದು. ಸುನಂದಕ್ಕನ ಹೋಗು ಅನ್ನೋವರೆಗೂ ನಾನು ಇಲ್ಲಿಂದ ಹೋಗಲ್ಲ. ಇದಪ್ಪ ನಮ್ಮ ಪಟೇಲಪ್ಪನ ಮಾತು ಅಂತಂದ್ರೆ ಇನ್ನ ಹೇಳು ನಮ್ಮ ಅಮ್ಮನ್ಕ. ಅವಾಗ ನಿನ್ನಿಂದ ಒಳ್ಳೇದಾದ್ಮೇಲೆ ಅವಾಗ ನಿನ್ನೆ ಹೋಗಿರ್ತಾಳೆ. ಅಯ್ಯೋ ನಮ್ಮ ಮನೆಗೆ ಇದ್ದೋಗಪ್ಪ ಏನೋ ಒಂದು ಕೆಲಸ ಮಾಡ್ಕೊಂಡು 3 ಹೊತ್ತು ಊಟ ಹಾಕ್ತೀನಿ ಅಂತ ಹೇಳ್ತಾಳೆ ನಮ್ಮ ಅಮ್ಮನು. ಹಂಗೆ ಹೇಳಿ ನಮ್ಮ ಅಮ್ಮನ್ಕ. ನಾನು ಹೋಗು ಅನ್ನೋವರೆಗೂ ಹೋಗ್ಬೇಡ ನೀನು ಪಟೇಲಪ್ಪ, ಇಲ್ಲೇ ಇರು ಪಟೇಲಪ್ಪ. ಆಯ್ತಕ್ಕ ಸುನಂದಕ್ಕ, ನೀನು ಹೆಂಗೆ ಹೇಳ್ತೀಯಾ ನಾನು ಹಂಗೆ ಕೇಳ್ತೀನಕ್ಕ. ಇವಾಗ ಅಷ್ಟು ಊಟ ತಂದು ಕೊಡಕ್ಕ. ಇರು ಎತ್ಕೊಂಬರ್ತೀನಿ ಇರು. ನೀನು ಓಡೋಗೋದು ಎಲ್ಲ ಮಾಡಿದಿ ಅಂದರೆ ಅಗದ ಕಟ್ಟಾಕ್ತೀನಿ ನಾನು ಈ ಕಂಬಕ್ಕ. ಇಲ್ಲ ಸುನಂದಕ್ಕ ಎತ್ತು ಹೋಗಲ್ಲ ನಾನು. ಏ ದೂರ ನಿಂಕ. ಅದೇ ನಿಂಗೆ ಎಷ್ಟೊತ್ತಿಗೆ ಬರ್ತಾಯಿದ್ದೆ ನಿಂತ್ಕ ದೂರ ನಿಂಕ. ಜಯಲಕ್ಷ್ಮಿ ಇಷ್ಟು ವಯಸ್ಸಾದರೂ ಇನ್ನೂ ಎಷ್ಟು ಚೆನ್ನಾಗಿದೆಯಾ ನೀನು? ಹಾಂ ಒಳ್ಳೆ ಪಿಕ್ಚರ್ ಆಕ್ಟರ್ಸ್ ಇದ್ದಂಗಿದೆಯಾ. ನನ್ಕ ನಿನ್ನ ಮೇಲೆ ಬೊಲೆ ಬೆಮೆ ನನ್ಕ. ನೀನಂದರೆ ಬೊಲೆ ಬೆಮೆ. ಜಯಲಕ್ಷ್ಮಿ ಹೇಳೋಕ್ಕಾಗ್ದು ಏನು ಮಾಡೋದು? ಹಾಂ ಬಾಯಿಗಿಂದ ನಾಲ್ಕೆ ಮೇಲೆ ಬರ್ತದೆ, ನಾಲ್ಕೆ ಮೇಲಿಂದ ತುಟಿ ಮೇಲೆ ಬರ್ತದೆ. ಹೇಳೋಕ್ಕಾಗ್ದು ನೀನು ಏನು ಅನ್ಕೊಂತೀವೋ ಏನೋ. ಅದಕ್ಕೆ ಇವತ್ತು ನಿನ್ನ ಮಗಳು ನಮ್ಮ ಮನೆಗೆ ಬಾ ಅಂತಂದ್ಲು. ಇದೇ ಒಂದು ಟೈಮು ಅಂದ್ಕೊಂಡು ನಿಮ್ಮ ಮನೆಗೆ ಬಂದ್ಬಿಟ್ನಿ. ಜಯಲಕ್ಷ್ಮಿ ನೀನಂದರೆ ಪ್ರಾಣ ಜಯಲಕ್ಷ್ಮಿ. ನಾನು ನಿನ್ನ ಹೂವು ಮಲ್ಲಿಗೆ ಹೂವು ನೋಡ್ಕೊತೀನಿ ಜಯಲಕ್ಷ್ಮಿ. ನಾನು ನಂಬು ಜಯಲಕ್ಷ್ಮಿ ನೀನು. ಯಾಕೆ ಜಯಲಕ್ಷ್ಮಿ ಯಾಕೆ ಜಾಸ್ತಿ ಟೆನ್ಷನ್ ತಗೊಂಬೇಡ. ಇವಾಗ ಎಲ್ಲರೂ ಅಟ್ಯಾಕ್ ಆಗಿ ಸತ್ತೋತವ್ರೆ. ಜಾಸ್ತಿ ಟೆನ್ಷನ್ ತಗೊಂಬೇಡ, ಆರಾಮಾಗಿ ಕೂಲಾಗಿರು. ನಿಂಗೆ ಏನು ಬೇಕು ಹೇಳು, ಎಲ್ಲ ತಂದ್ಕೊಡ್ತೀನಿ ನಾನು. ಹಾಗೆ ನೀನು ಅಟ್ಬಿಡ್ತು ಹೋಗ. ಎಲ್ಲ ಪರ್ಕೆ ಇಲ್ಲೆಲ್ಲ ಇಕ್ಕಿದ್ನಲ್ಲ ಪರ್ಕೆ ಎತ್ತಾಯ್ತು. ಲೇ ಸುನಂದಿ ಆ ಪರ್ಕೆ ಎತ್ಕೊಂಬರ ಇಲ್ಲೇ. ಇವ್ನು ಕೇಳ್ತೀನಿ ನೋಡಿ ಸರಿಯಾಗಿ. ನಿಂದದ್ ರಾಮಾಯಣ. ಈತ ಬದುಕೋಕ್ಕೂ ಬಿಡಲ್ಲ, ಈತ ಸಾಯಕ್ಕೂ ಬಿಡಲ್ಲ ಅಂತವಳು ನೀನು. ಎಷ್ಟು ಕಂದಿ ಇರಮ್ಮ. ಏನಕ್ಕಮ್ಮ ಪಟೇಲಪ್ಪ ನೀವು ಬೈದಾರದು ನೀನು? ಹಾಂ 1-2 ದಿವಸ ನಮ್ಮನೆಗೆ ಇಲ್ಲಿ ಕಂದಿರಿರು. ನಿಂದೊಂದು ಸಾವಮ್ಮನಂಕ. ಲೇ ನಡಿಯ ಪಟೇಲ್ಗ ನಡಿಯ. ಏನು ರಾಧಮ್ಮನು ನೀನು ಕದ್ದು ಮುಚ್ಚಿ ಓಡಾಡ್ತಾ ಇರೋದು ನನಗೆ ತಿಳಿದು ಅನ್ಕೊಂಡಿದ್ಯೇನ? ನಡಿಯ ಇಲ್ಲಿಂದ. ಅಯ್ಯೋ ರಾಧಮ್ಮನ ಕತೆ ಕಟ್ಕ. ಅವಳು ಹೊರಟೋದವಳು, ಇನ್ನಷ್ಟೇ ಅವಳು ಹೊರಟೋದಂದ್ರೆ ಅವಳು ಎತ್ತೋದ್ಲ ಅವಳಿಂದನೇ ಹೋಗು. ಇಲ್ಲಾಕೆ ನಮ್ಮನೆಗೆ ಬಂದು ಸೇರ್ಕೊಂಡಿರೋದು ನೀನು? ನಡಿಯೋ ಅಮ್ಮ. ಕಲ್ದಿರಿ ಇರ್ತೀಯನಮ್ಮ ನೀನು? ಬಾರೆ ಈಚೆಗೆ ಬಾರೆ. ಇವನ್ಕೆಲ್ಲ ಹಾಕೋತ ಫಸ್ಟ್ ನಿಂಗೆ ಹಾಕ್ತೀನಿ ಬಾರೆ. ಸರಿಯಾಗಿ ಹಾಕ್ತೀನಿ ಬಾರೆ. ಅತ್ತೆ ಓ ಏನು ಪಟೇಲಪ್ಪ ನಮ್ಮನೆ ಕಡೆ ಬಂದ್ಬಿಟ್ಟಿದ್ಯಾ? ಏನಪ್ಪ ದೇವಪ್ಪ, ಏನು ಸಮಾಚಾರ? ಅದೇ ನಾನು ನಿನ್ನ ಕೇಳಬೇಕು ಏನು ಸಮಾಚಾರ ಅಂತ. ಅತ್ತೆ ಆ ಬ್ಯಾಗ್ಗಳೆಲ್ಲ ಕಿತ್ತೋಗವೆ. ಒಳಗೆ ಒಂದಷ್ಟು ಬ್ಯಾಗ್ಗಳು ಕಟ್ಟಿಕ್ಕಿದ್ನಿ, ಎತ್ಕೊಂಬಂದು ಕೂಡ ನಾನು ಹೂಗ್ಲು ಹಾಕ್ಕೊಂಡು ಪೇಟೆಗೆ ಹೋಗ್ಬೇಕು. ಏನೋ ಯಾ ಪಟೇಲ ನಮ್ಮನೆ ಕಡೆ ಬಂದ್ಬಿಟ್ಟಿದ್ಯಾ? ಏನು ಸಮಾಚಾರ? ಹಾಂ ಮುಂದುವರಿಯೋದು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.